ದಕ್ಷಿಣ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೀರ್ಥ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದಲ್ಲಿ ನಡೆಯುತ್ತಿರುವ ಜೈನ ಧರ್ಮ ಪಂಚ ಕಲ್ಯಾಣ ಪೂಜಾ ಕಾರ್ಯಕ್ರಮದಲ್ಲಿ ಅಸ್ಪೃಶ್ಯತೆ ತಾಂಡವವಾಡುತ್ತಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಆರೋಪಗಳು ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದ ಅಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೈನ ಧರ್ಮದ ಪಂಚ ಕಲ್ಯಾಣ ಪೂಜಾ ಕಾರ್ಯಕ್ರಮಕ್ಕೆ ದಲಿತ ಸಮುದಾಯಕ್ಕೆ ಪ್ರತ್ಯೇಕ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂಬ ದೂರುಗಳ ಬಗ್ಗೆ ಸ್ಥಳಕ್ಕೆ ಬಾಗಲಕೋಟ್ ಉಪನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಮೇಶ್ ಚವ್ಹಾಣ್, ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್, ಡಿಎಸ್ಪಿ ಸೈಯದ್ ರೋಷನ್ ಜಮೀರ್, ತಹಶೀಲ್ದಾರ್ ಅನಿಲ್ ಬಡಿಗೇರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜಗದೇವ್ ಪಾಸೋಡೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಆನಂದ್ ಪಿ, ಗ್ರಾಮೀಣ ಪೊಲೀಸ್ ಠಾಣೆ ಪಿಎಸ್ಐ ಗಂಗಾಧರ್ ಪೂಜಾರಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭೇಟಿ ನೀಡಿ ಅಲ್ಲಿನ ಸ್ಥಳೀಯರ ಕುರಿತು ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಜೈನ ಸಮುದಾಯದ ಮುಖಂಡರು ಹಾಗೂ ದಲಿತ ಸಮಾಜದ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದರು. ನಂತರ ಸ್ಥಳ ಪರಿಶೀಲನೆ ನಡೆಸಿದ ಅಧಿಕಾರಿ ತಂಡದವರು ಎಲ್ಲ ಸಮಾಜದ ಮುಖಂಡರ ಜೊತೆಯಲ್ಲಿ ಪ್ರೀತಿಯ ಭೋಜನವನ್ನು ಸವಿದರು. ಆಲಗೂರು ಗ್ರಾಮದ ದಲಿತ ಸಮಾಜದ ಮುಖಂಡರು ಅಧಿಕಾರಿಗಳ ತಂಡದವರೇ ನಮ್ಮ ಗ್ರಾಮದಲ್ಲಿ ಯಾವುದೇ ಜಾತಿ ತಾರತಮ್ಯ ಇರುವುದಿಲ್ಲ, ಎಲ್ಲ ಸಮಾಜ ಜೊತೆ ಅನ್ಯೋನ್ಯತೆಯಿಂದ ಕೆಲಸ ಕಾರ್ಯ ಮಾಡುತ್ತಾ ಇರ್ತೇವೆ ಎಂದು ತಿಳಿಸಿದರು. ಆದರೂ ಆಲಗೂರು ಗ್ರಾಮದಲ್ಲಿ ನಡೆದ ಪಂಚ ಕಲ್ಯಾಣ ಪೂಜಾ ಕಾರ್ಯಕ್ರಮದಲ್ಲಿ ನಿಜಕ್ಕೂ ದಲಿತ ಸಮಾಜಕ್ಕೆ ಪ್ರತ್ಯೇಕವಾದ ಊಟದ ವ್ಯವಸ್ಥೆ ಮಾಡಿದ ಶಾಮಿಯಾನ್ ಮಾತ್ರ ನಾಪತ್ತೆಯಾಗಿರುವುದು ದುರಂತದ ಸಂಗತಿ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿರುವ ಸಂಗತಿಯಾಗಿದೆ. ವೀಕ್ಷಕರೇ, ನಿನ್ನೆನೂ ತಹಶೀಲ್ದಾರಿಗೆ ಕಳಿಸಿದ್ವಿ. ಈಗ ನಾವು ಎಲ್ಲರೂ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಬಂದೀವಿ. ಸಮಾಜದ ಮುಖಂಡರು ನೀವೆಲ್ಲರೂ ಸೇರಿನ ಹೇಳಲಿಕ್ಕೀರಿ. ಈ ಪಂಚಕಲ್ಯಾಣ ಕಾರ್ಯಕ್ರಮವನ್ನು ನಾವು ಊರನ ಮಂದಿ ಎಲ್ಲರೂ ಸೇರಿ ಈ ಕಮ್ಯುನಿಟಿ ಇದು ಒಂದು ಸಮುದಾಯಕ್ಕೆ ಸೇರಿರುವಂತಹ ಕಾರ್ಯಕ್ರಮ, ಅವರಷ್ಟೇ ಮಾಡ್ಲಿಕ್ಕತ್ತಾರ ಅನ್ನೋದು ಏನೂ ಇಲ್ಲ, ಎಲ್ಲರೂ ಸೇರಿ ಮಾಡ್ಲಿಕ್ಕತ್ತೀವಿ ಅಂತ ನೀವು ಈವರೆಗೂ ಅಭಿಪ್ರಾಯಗಳನ್ನ ಕೊಟ್ಟಿರಿ. ಸೊ ಅದರ ಬೇಸ್ ಮೇಲೇ ಈಗ ಇವರು ಮುಖಂಡರು ಸಹ ಹೇಳಿದರು, ಹಿಂದೆ ನಾವು ಏನೂ ಮಾಡಿಲ್ಲ, ಈಗ ನಾವು ಅಂಥದ್ದು ಮಾಡೋದಿಲ್ಲ, ನಮ್ಮೂರು ಅಂಥ ದೂರುಗಳಿಗೆ ಅರ್ಹ ಇಲ್ಲ ಅಂತ ಹೇಳಿ. ಸೊ ಈ ಎಲ್ಲ ವಿಷಯಗಳನ್ನು ಗಮನಿಸಿದಾಗ ಅಲ್ಲಿ ನಮಗೇನು ದೂರುಗಳು ಬಂತಲ್ಲ, ಊಟವನ್ನು ಮಾಡೋ ಜಾಗ ಒಂದು ಸಪ್ರೇಟ್ ಆಗಿರೋದು ಒಂದು ಸ್ವಲ್ಪ ಎಲ್ಲರಿಗೆ ನೋವಾಗಿದೆ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀವಿ. ಸೊ ಅದ್ರ ಬಗ್ಗೆ ಇನ್ನೊಂದ್ಸಲ ಹೇಳಿಬಿಟ್ಟು ನಾವು ಸಭೆ ಮುಕ್ತಾಯ ಮಾಡ್ತೀವಿ. ಇನ್ನೊಂದ್ಸಲ ಹೇಳ್ಬಿಟ್ಟು ಗೊಂದಲ ಬೇಡ. ಅಲ್ಲಿ ಇದ ಪೆಂಡಾಲನ್ನ ದಲಿತರಿಗೆ ಊಟ ಮಾಡಕ್ಕಂತ ಪೆಂಡಲ್ ಬಡ್ದಿದ್ವಿ, ಅಲ್ಲಿ ಹೋಗಿ ಊಟ ಮಾಡಿರ್ತೇವೆ. ಯಾರೋ ಅವ್ರಿಗೆ ನಮ್ಗೆ ಯಾಕೆ ಇವನ್ ರೈತರಾಗಲಿ ಎಲ್ಲರೂ ಕೂಡ ಕಾರ್ಯಕ್ರಮ ಮಾಡಕತ್ತೀವಿ. 100 ರೂಪಾಯಿ ಸಭೆ ಇಟ್ಕೊಂಡು ಅವ್ರ ಜೊತೆ ನಾವು ಪ್ರತಿಯೊಂದು ಕಾರ್ಯಕ್ರಮದಾಗ ಹೋಗ್ತೀವಿ. ಊಟಕ್ಕೆ ನೀವು ಸಪ್ರೇಟ್ ಅಂತೇಳಿ ಬಡ್ದಿಲ್ಲ, ಹಲವಾರು ಪೆಂಡಲ್ಗಳು ಬರ್ತಾವೆ. ಅಲ್ಲಿ ಬೇರೆ ಯಾವುದಕ್ಕೆ ಕುಟ್ಟಿ ಕಟ್ಟಕ್ಕೆ ನ್ಯಾಳಿಗೆ ಅದಕ್ಕೆ ಇದಕ್ಕೆ ಮತ್ತು ಮುನಿಗಳಿಗೆ ಹಲವಾರು ಪೆಂಡಲ್ ಬರ್ತಾವೆ. ಯಾರು ಗೊತ್ತಿಲ್ಲ ಹೋಗಿ ಒಂದು 4 ಗಂಟೆ ತಿಂದಿರ್ಬೋದು ರೀ. ನಾವು ಇದು ಪೆಂಡಲ್ದಾಗ ಅವರು ಎಲ್ಲ ಪುರಾಣ ಅವ್ರು ಹಿರಿಯರು ನಾವು ಅಷ್ಟು ಒಂದ ಲೈನ್ದಾಗ ಊಟ ಮಾಡಿದ್ದು ಘಟನೆಗಳು ಅವ್ರು ನಮ್ಮ ಕಡೆ ಕೊಡ್ಬೋದಾವು. ಒಂದ ಲೈನ್ದಾಗ ಊಟ ಮಾಡಿದ್ದು ಸಪ್ರೇಟಾಗಿ ಇದನ್ನು ಊಟ ಮಾಡೋಕ್ಕಂತೇಳಿ ಪೆಂಡಲ್ ಬಡ್ದಿರ್ತೇವೆ. ಯಾರು ಇಲ್ಲೇ ಹೋಗಿ ಮಾಡಿರಿ ನಿಮ್ಮ ದಲಿತರಿಗೆ ಸಪ್ರೇಟಾಗಿ ಬಡ್ದಿರ್ತೇವೆ. ಯಾರು ಸಪ್ರೇಟಾಗಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ದು, ಸಪ್ರೇಟಾಗಿ ಮಾಡಿರಿ ಪೆಂಡಲ್ ನಿಮ್ಗೆ ಅಂತೇಳಿ ಬಡ್ದಿರ್ತೇವೆ. ಯಾರೂ ಇಲ್ಲ. ಯಾರಿಗೆ ಒಂದು ನಮಗೆ ಅಸ್ಪೃಶ್ಯತೆ ಅನ್ನೋದು ಏನು ತಪ್ಪು ಕಲ್ಪನೆ. ಎಲ್ಲ ಸಮಾಜ ಕೂಡಿಸಿ ಒಂದೊಂದು ಎಲ್ಲ ವ್ಯವಸ್ಥೆ ನಮಗೆ ತಿಳ್ಕೊಂಡು ಮಾಡ್ಯಾರ. ಎಲ್ಲ ಸಮಾಜ ಪಟ್ಟಿನೂ ತೊಗೊಂಡ್ರಿ, ಎಲ್ಲ ಸಮಾಜಕ್ಕೆ ಇದನ್ನು ಮಾಡಿದ್ವಿ. ಪಾಪ ನಮಗೆ ಒಂದು ಮಾಡಿದ್ವಿ, ಪ್ರತಿ ಖುಷಿ ಊಟ ಮಾಡ್ತಾರೆ. ಈಗಲೂ ಮಾಡೋದು ನಮಗೇನು ಸಮಸ್ಯೆ ಬೇಕು ಮತ್ತು ನಿರ್ಮಾಣ ಆಗಬೇಕು. ಸಮಾಜ ಏನಿದೆ ಇದು ಬಸವಣ್ಣನ ನಾಡು. ಆಗಿನ 12ನೇ ಶತಮಾನದಲ್ಲಿ ಸಮಾಜದ ಬಗ್ಗೆನೇ ಅವ್ರು ಮಾತಾಡಿದ್ರು. ಹಾಗಾಗ್ಬಿಟ್ಟು ತಾವೆಲ್ಲರೂ ಕೂಡ ನಮಗೆ ಒಟ್ಟಾಗಿ ಜೀವನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಅದನ್ನು ಮುಂದುವರಿಸಿ, ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಬೇರೆ ನಿಮಗೆ ಏನಾದರೂ ತೊಂದರೆ ಕೊಡ್ತಾ ಇದ್ದರೆ ಅಥವಾ ನಿಮ್ಮಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡ್ತಾಯಿದ್ರೆ ಇಲ್ಲಾಗಲಿ ಅಥವಾ ಬೇರೆ ಕಡೆ ಆಗಲಿ ನಮ್ಮ ಉಪವಿಭಾಗದಲ್ಲಿ ಅದಕ್ಕೆ ಮುಂದಿನ ಪರಿಹರಿಸ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮಿಂದ ಆಗುತ್ತೆ. ಹಾಗಾಗ್ಬಿಟ್ಟು ನಾವೆಲ್ಲರೂ ಕೂಡ ತುಂಬ ವಿಶ್ವಾಸದಿಂದ ಹಾಗೂ ಆತ್ಮವಿಶ್ವಾಸದಿಂದ ನಾವೆಲ್ಲರೂ ಕೂಡ ನಮ್ಮ ಅಭಿಪ್ರಾಯಗಳನ್ನು ಈ ಸಭೆಯಲ್ಲಿ ಎಲ್ಲ ಸರಿಯಾಗಿ ತಿಳ್ಕೊಳ್ಳೋಣ, ಜೊತೆಗೆ ಖುದ್ದಾಗಿ ಮಾತಾಡಬೇಕು, ಅವರನ್ನು ಪರಿಶೀಲನೆ ಮಾಡೋಣ. ಜೊತೆಗೆ ನಾವೆಲ್ಲರೂ ಕೂಡ ಅದರ ಬಗ್ಗೆ ಯಾವಾಗಲೂ ಕೂಡ ಭಾರತ ದೇಶ ಒಂದು ಭಾವಚಿತ್ರ ದೇಶ. ಈ ಎಲ್ಲ ಸಮಾಜದ ದೇಶವಾಗಿ ವಾಸ ಮಾಡ್ತಾ ಇದ್ದೀವಿ, ಸಾಧಿಸ್ತಾ ಇದ್ದೀವಿ. ಇದು ನಮ್ಮ PDF ಜಮಾಖಾನೆ ಪ್ರಜಾಪ್ರಭುತ್ವದಲ್ಲಿ
ಸುಂದರವಾಗಿರ್ತಕ್ಕಂಥ ಸನ್ನಿವೇಶ ಇದೆ. ಒಟ್ಟಾಗಿ ದೇಶದ ಪ್ರಗತಿಯನ್ನು ನಾವು ಸಾಧಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲಿ ಕೂಡ ಇಂತಹ ಒಂದು ಅಸ್ಪೃಶ್ಯತೆ ಆಚರಣೆಗೆ ಅವಕಾಶ ಇಲ್ಲ. ಅಂಥ ಅವಕಾಶಗಳೇನಾದ್ರು ಕಂಡುಕೊಂಡ್ರೆ ನಾನೇ ಮುಂದೆ ನಿಂತ್ಕೊಂಡು ಅದನ್ನು ಕರ್ಮ್ ಮಾಡ್ತಕ್ಕಂಥ ನಾನು ಹೇಳಿ ಒಳ್ಳೆ ಪಂಚಕಲ್ಯಾಣ ಕಾರ್ಯಕ್ರಮ ಕಳೆದ 4 ದಿನಗಳಿಂದ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಸಮಾಜ ಅಂದರೆ ದಲಿತ ಸಮಾಜಕ್ಕೆ ದೌರ್ಜನ್ಯ ಎಸಗಲಿಕ್ಕತ್ತಾರೆ, ಅಸ್ಪೃಶ್ಯತೆ ಆಗ್ಲಿಕ್ಕತ್ತದ ಅನ್ನುವಂಥ ಒಂದು ದೂರು ಜಿಲ್ಲಾಡಳಿತಕ್ಕೆ ಬಂದಿತ್ತು. ಈ ನಿಮಿತ್ತವಾಗಿ ನಾವು ನಿನ್ನೆ ತಹಶೀಲ್ದಾರರು ಮತ್ತು ನಮ್ಮ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮತ್ತು CPI ಇವರು DSI ಇವರೆಲ್ಲರನ್ನು ಕಳಿಸಿ ಸ್ಥಳ ಪರಿಶೀಲನೆ ಮಾಡಿಸಿದ್ವಿ. ಆಹಾರದ ವ್ಯವಸ್ಥೆಯನ್ನು ದಲಿತರಿಗಾಗಿ ಸಪ್ರೇಟಾಗಿ ಮಾಡಿರ್ತಾರೆ ಅನ್ನುವಂಥ ಒಂದು ದೂರು ಏನು ಬಂದಿತ್ತು ಅದನ್ನು ಸಹ ಪರಿಶೀಲನೆ ಮಾಡಿಸಿದ್ವಿ. ಇವತ್ತು ನಾನು DSP ಅವರು ಮತ್ತು ಸಹಾಯಕ ನಿರ್ದೇಶಕರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹ ನಮ್ಮೊಟ್ಟಿಗೆ ಬಂದಿದ್ದಾರೆ. ಮತ್ತೊಮ್ಮೆ ಅಲ್ಗೂರು ಗ್ರಾಮದಲ್ಲಿ ಈ ರೀತಿ ಏನಾದರೂ ಅಸ್ಪೃಶ್ಯತೆ ನಡೀತಾ ಇದೆ ಅನ್ನುವ ಹೇಳಿ ತಿಳ್ಕೊಳ್ಳೋದಕ್ಕೆ ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಇಲ್ಲಿ ಕಾರ್ಯಕ್ರಮ ನಡೆಸುವಂತಹ ಆಯೋಜಕರೇ ತಾವು ಹೇಳ್ತಿದ್ದಾರೆ, ಎಲ್ಲ ಸಮುದಾಯದವ್ರನ್ನ ಕೂಡಿಸ್ಕೊಂಡು ನಾವು ಪ್ರಾಥಮಿಕ 3-4 ಸಭೆಗಳನ್ನು ಮಾಡಿದ್ದೀವಿ. ಅಲ್ಗೂರು ಗ್ರಾಮದಲ್ಲಿ ಸುಮಾರು 7,000 ಜನಸಂಖ್ಯೆ ಇರ್ತದೆ. ಅದರಲ್ಲಿ ಸುಮಾರು 1,000 ತನಕ SC ST ಅವರು ಇರ್ತಾರೆ. ಯಾವುದೇ ಕಾರಣಕ್ಕೂ ಹಿಂದೆನೂ ನಮಗೆ ಅಸ್ಪೃಶ್ಯತೆಯ ಒಂದು ಸನ್ನಿವೇಶ ಬಂದಿಲ್ಲ. ನಿನ್ನೆನೂ ಸಹ ಆ ರೀತಿ ಈ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಸಪ್ರೇಟಾಗಿ ಊಟದ ವ್ಯವಸ್ಥೆ ಮಾಡಿರೋದಿಲ್ಲ. ದೂರು ಏನು ತಪ್ಪು ತಿಳುವಳಿಕೆ ಆಧರಿಸಿ ದೂರು ಬಂದಿರ್ತದೆ, ಅಂತಹದ್ದೇನೂ ಇಲ್ಲ ಅಂಥೇಳಿ ಸಮಾಜದ ಮುಖಂಡರು ಸಹ ಹೇಳಿದ್ದಾರೆ. ಅದರೊಟ್ಟಿಗೆ ನಮ್ಮ ಸಮಾಜದವ್ರಿಗೂ ಸಹ ಈ ಕಾರ್ಯಕ್ರಮ ಆಯೋಜನೆ ಮಾಡಿದವ್ರಿಗೆ ಮತ್ತು ಇತರೆ ಸಮುದಾಯದ ಮುಖಂಡರಿಗೂ ಸಹ ನಾವು ಪರಿಶೀಲನೆ ಮಾಡಿ ಪ್ರಶ್ನೆಯನ್ನು ಕೇಳಿದಾಗ ಅವರು ಸಹ ಈ ರೀತಿ ಯಾವುದೇ ಇದು ಅಸ್ಪೃಶ್ಯತೆ ಆಗಿಲ್ಲ, ಆ ರೀತಿ ಆಗೋದಕ್ಕೆ ನಾವು ಸಹ ಕೊಡೋದಿಲ್ಲ, ಶಾಂತಿಯಿಂದ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಎಲ್ಲ ಸಮಾಜದ ಮುಖಂಡರು ನೀಡಿರೋದ್ರಿಂದ ಅಲ್ಗೂರದಲ್ಲಿ ಈ ರೀತಿ ಯಾವುದೇ ಅಸ್ಪೃಶ್ಯತೆಯ ದೌರ್ಜನ್ಯಕ್ಕೆ ಒಳಗಾಗುವಂಥ ಸನ್ನಿವೇಶಗಳು ಈ ಹಿಂದೆ ಅಥವಾ ನಿನ್ನೆಯವರೆಗೂ ಆಗದೇ ಇರೋದು ಕಂಡುಬಂದಿದೆ. ಇದನ್ನು ಸಹ ನಾವು ಪರಿಶೀಲನೆ ಮಾಡಿ ಸಮಾಜದವ್ರಿಗೆ, ದಲಿತರಿಗೆ, ಇಲ್ಲಿರುವಂಥ ಎಲ್ಲ ಕಮ್ಯುನಿಟಿ ವರ್ಗದವ್ರಿಗೆ ನಾವು ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿ ಸುಮಾರು 12 ಊಟದ ಪೆಂಡಾಲ್ಗಳಿದ್ದಾವೆ. ಯಾರಿಗೂ ಸಹ ಪುರುಷರು ಮತ್ತು ಸ್ತ್ರೀಯರು ಅಂಥೇಳಿ ನಾವು ಭಾಗ ಮಾಡಿದ್ದೇವೆ ಹೊರತು SC ST ಒಂದು ಕಡೆ, ಬೇರೆ ಬೇರೆ ಕಮ್ಯುನಿಟಿಯವರು ಒಂದು ಕಡೆ ಅಂಥೇಳಿ ನಾವು ಭಾಗ ಮಾಡಿಲ್ಲ. ಕುದುರೆಗಳಿಗಾಗಿ, ಆನೆಗಳಿಗಾಗಿ ನಾವು ಪೆಂಡಾಲ್ಗಳನ್ನು ಹಾಕಿದ್ದೀವಿ. ಅಲ್ಲಿ ಹೋಗಿ ಊಟ ಮಾಡಿರೋದನ್ನು ತಮಗೆ ದೂರು ಬಂದಿದೆ ಅಂತ ಮುಖಂಡರು ಮತ್ತು ಇವನ್ ದಲಿತ ಮುಖಂಡರುಗಳೇ ಹೇಳಿರ್ತಾರೆ. ಸೊ ಅದನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಅದು ಏನೂ ಅಂಥದ್ದಾಗಿಲ್ಲ ಅಂತ ಕಂಡು ಬರುತ್ತೆ. ಪೆಂಡಾಲ್ ಯಾಕೆ ತೆಗೆದರು? ಅಲ್ಲಿರೋ ಪೆಂಡಾಲನ್ನು ಯಾಕೆ ತೆಗೆದರು? ಸುದ್ದಿ ಧಿಕ್ಕರಿಸಿ ಪೆಂಡಾಲ್ ತೆಗೆದರು.
ಒಂದು ಸಬ್ಸಿಡಿ ವಿತರಣೆ ಮಾಡಿದ ನಂತರ ಅವರು ಪೆಂಡಲನ್ನು ತೆಗೆದುಹಾಕಿದ್ದಾರೆ. ಬಟ್ ಯಾಕೆ ಅದು ಒಂದೇ ಯಾಕೆ ಉಳಿಕೆ ಲಿಕ್ಕರ್ಸ್ ಮೊದಲು ಅದನ್ನೇ ಪೆಂಡಲ್ ಏನಾದರೂ ತೆಗೆದಿದ್ದಾರೆ